ನಿಮಗೆ ಆಶ್ಚರ್ಯವಾಗಬಹುದು. ಇವೆಲ್ಲವೂ ರಂಗಭೂಮಿಗೆ ಸಂಬಂಧವಾದ ಚಟುವಟಿಕೆಗಳೇ. ಆದ್ದರಿಂದಲೇ ವಿಲಿಯಂ ಶೇಕ್ಸ್ಪಿಯರ್ ಅಂದು ಹೇಳಿದ್ದ, ಇಡೀ ವಿಶ್ವವೇ ಒಂದು ರಂಗಭೂಮಿ, ನಾವೆಲ್ಲ ಕಲಾವಿದರು ಅಂತ. ಇದನ್ನು ಕಾಲ ಕಾಲಕ್ಕೆ ಎಲ್ಲ ಪ್ರದರ್ಶಕ ಕಲೆಗಳಲ್ಲೂ ಹೇಳಲಾಗಿದೆ. ವಿವಿಡ್ ಲಿಪಿಯ ಎಲ್ಲ ನೋಡುಗರೇ, ಶ್ರೋತೃಗಳೇ, ವಾಚಕರೇ, ನಿಮಗೆಲ್ಲರಿಗೂ ಸ್ವಾಗತ ಈ 2ನೆಯ ಕಂತಿನ ನಮ್ಮ ಭೇಟಿಗಾಗಿ. ನಿಮಗೆ ಗೊತ್ತಿದ್ದಂತೆಯೇ ಇದರಲ್ಲಿ ನಾವು ವಿಷಯವನ್ನು ಚರ್ಚಿಸುವುದು ರಂಗಭೂಮಿ ಮತ್ತು ಪ್ರದರ್ಶಕ ಕಲೆಗಳಿಗೆ ಯಾವುದು ಇದರಲ್ಲಿ ಬರುತ್ತವೆಯೋ ಅವು ಎಲ್ಲ ವಿಷಯಗಳ ಬಗ್ಗೆ ಈ ಮಾಲಿಕೆ ಆರಂಭವಾಗಿದೆ. ಅದನ್ನು ನೀವು ರಂಗಧಾರೆ ಎಂದಾದರೂ ಅನ್ನಿ, ರಂಗಮಂಥನವನ್ನಾದರೂ ಅನ್ನಿ, ರಂಗಸಾಗರವೊಂದಾದರೂ ಅನ್ನಿ, ನಾನು ಇದರಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ, ಉದಾಹರಣೆಗೆ ಅತ್ಯುತ್ತಮ ಶ್ರೇಷ್ಠ ನಾಟಕಕಾರರು ಕನ್ನಡದಲ್ಲಿ ಯಾರು, ಟಾಪ್ 10 ಪ್ಲೇ ರೈಟ್ಸ್ ಆಫ್ ಇಂಡಿಯಾ ಅಂದರೆ ಭಾರತದ 10 ಜನ ಪ್ರಮುಖ ನಾಟಕಕಾರರು ಯಾರು, ಅಲ್ಲಿ ನಮ್ಮ ಭಾರತದ ಸ್ಥಾನವೇನು, ಇವೆಲ್ಲ ವಿಷಯಗಳು ಕಾಲಕ್ರಮೇಣ ತಮ್ಮ ಮುಂದೆ ಬಿಚ್ಚಿಕೊಳ್ಳುತ್ತವೆ. ಇವತ್ತು ನಾನು ತೆಗೆದುಕೊಂಡಿರುವ ವಿಷಯ ಹವ್ಯಾಸಿ ಮತ್ತು ವೃತ್ತಿರಂಗಭೂಮಿ, ಈ ಕ್ಷೇತ್ರಗಳ ಬಗ್ಗೆ. ವೃತ್ತಿರಂಗಭೂಮಿ ಎಂದರೆ ಜೀವನೋಪಾಯಕ್ಕಾಗಿ, ಉದರಂಭರಣಕ್ಕಾಗಿ ಪೂರ್ತಿಯಾಗಿ ರಂಗಭೂಮಿಯ ರಂಗ ಚಟುವಟಿಕೆಗಳಿಂದ ಬರುವ ಆದಾಯದ ಮೇಲೆಯೇ ಅವಲಂಬಿತವಾಗಿರುವಂಥವರೆಲ್ಲರೂ ರಂಗಭೂಮಿ ವೃತ್ತಿಗಾರರು. ಅವರು ನಿರ್ದೇಶಕರಿರ್ಬೋದು, ನಟರಿರ್ಬೋದು, ನಟಿಯರಿರ್ಬೋದು, ಅಥವಾ ನೇಪಥ್ಯದ ಕಲಾವಿದರಿರ್ಬೋದು, ಯಾರೇ ಇರಲಿ, ನಾಟಕಕಾರರೂ ಆಗಿರಬಹುದು. ಈಗ ನಾವು ಹಾಗೆಯೇ ವಿಚಾರ ಮಾಡಿದಾಗ ನಮ್ಮ ಕನ್ನಡ ಸಾಹಿತ್ಯದ ಅಗ್ರಮಾನ್ಯ ಮತ್ತು ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂಥ ಗಿರೀಶ್ ಕಾರ್ನಾಡ್ ಅವರನ್ನೂ ತೆಗೆದುಕೊಂಡರೆ ಅವರು ವೃತ್ತಿ ನಾಟಕಕಾರರು. ಅವರ ವೃತ್ತಿಯೂ ಸಹಿತ ನಾಟಕ ಮಾಡುವುದೂ ಆಗಿತ್ತು. ಅದಕ್ಕೆ ತಕ್ಕಂತೆ ಅವರು ಸಿನಿಮಾಗಳನ್ನು ಮಾಡಿದರು, ಟೆಲಿವಿಷನ್ ಸೀರಿಯಲ್ಗಳನ್ನು ಮಾಡಿದರು, ಎಲ್ಲವನ್ನೂ ಮಾಡಿದರು. ಆದರೆ ಎಲ್ಲವೂ ಇವಕ್ಕೆ ಒಂದು ರೀತಿಯಿಂದ ನೇರವಾಗಿ ಅಥವಾ ನೇರವಾಗಿ ಇರದಿದ್ದರೂ ಸಂಬಂಧಪಟ್ಟದ್ದೇ ಇದ್ದವು. ಗಿರೀಶ್ ಕಾರ್ನಾಡರನ್ನು ಮರೆಯಲು ಆಗುವುದಿಲ್ಲ. ಇನ್ನು ಈ ಹವ್ಯಾಸಿ ಮತ್ತು ವೃತ್ತಿ ರಂಗಭೂಮಿ ಹೇಗೆ ಬೇರೆ ಬೇರೆ ಆಗುತ್ತವೆ ಅಂತ ಒಂದು ವಿಚಾರ ಮಾಡಿದಾಗ ಮತ್ತೆ ನಮಗೆ ನೆನಪಾಗುವುದು ವಿಲಿಯಂ ಶೇಕ್ಸ್ಪಿಯರ್ ಅನ್ನುವ ಹೆಸರು. ಮಹಾನ್ ನಾಟಕಕಾರ, ಜಗತ್ತು ಇಂದೂ ಸಹಿತ ನೆನಪಿಟ್ಟುಕೊಳ್ಳುವಂತಹ ನಾಟಕಕಾರ, ಮುಂದೆಯೂ ಸಹಿತ ಶೇಕ್ಸ್ಪಿಯರ್ ನೆನಪಾಗಿಯೇ ಇರುತ್ತಾನೆ. ಅವನು ಹೇಳಿದ್ದು ಒಂದು ಮಾತು, ಇಡೀ ರಂಗಭೂಮಿಯೇ ಈ ಜಗತ್ತು, ನಾವೆಲ್ಲ ನಮ್ಮ ಅಸ್ತಿತ್ವಕ್ಕಾಗಿ ನಮ್ಮದೇ ಆದ ರೀತಿಯಲ್ಲಿ ಹಲವಾರು ರಂಗ ಚಟುವಟಿಕೆಗಳಲ್ಲಿ ತೊಡಗಿರುತ್ತವೆ. ನಾನು ಸ್ವಲ್ಪ ಇದನ್ನು ಬದಲು ಮಾಡಿ ನಮ್ಮ ಇಡೀ ವಿಶ್ವವೇ ಒಂದು ಹವ್ಯಾಸಿ ರಂಗಭೂಮಿ ಅಂತ ಹೇಳ್ತೇನೆ. ಯಾಕೆ ಹವ್ಯಾಸಿ? ನಮ್ಮ ಎಲ್ಲ ಚಟುವಟಿಕೆಗಳು ಒಂದು ರೀತಿಯ ಜೀವನ ಕಲೆಯನ್ನು ಕಲಿಯುವ ಪ್ರಯೋಗಶಾಲೆಯ ಪ್ರಾತ್ಯಕ್ಷಿಕೆಗಳು, ಅಂದರೆ ಪ್ರಾಕ್ಟಿಕಲ್ಸ್. ನಾವು ದಿನಾಲು ಮನೆಯಲ್ಲಾಗಲಿ, ನಾವು ಕಚೇರಿಯಲ್ಲಾಗಲಿ, ಕೆಲಸ ಮಾಡುವಲ್ಲಾಗಲಿ, ಎಲ್ಲೇ ಆಗಲಿ ನಾವು ಏನು ಮಾತನಾಡ್ತೀವೋ, ನಾವು ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀವೋ, ಏನು ವರ್ತನೆಯನ್ನು ಮಾಡ್ತೀರೋ, ಯಾವ ರೀತಿ ವಿಚಾರ ಮಾಡ್ತೀವೋ, ಇವೆಲ್ಲವೂ ಸಹಿತ ನಿಮಗೆ ಆಶ್ಚರ್ಯವಾಗಬಹುದು, ಇವೆಲ್ಲವೂ ರಂಗಭೂಮಿಗೆ ಸಂಬಂಧವಾದ ಚಟುವಟಿಕೆಗಳೇ. ಆದ್ದರಿಂದಲೇ ವಿಲಿಯಂ ಶೇಕ್ಸ್ಪಿಯರ್ ಅಂದು ಹೇಳಿದ್ದ, ಇಡೀ ವಿಶ್ವವೇ ಒಂದು ರಂಗಭೂಮಿ, ನಾವೆಲ್ಲ ಕಲಾವಿದರು ಅಂತ. ಇದನ್ನು ಕಾಲ ಕಾಲಕ್ಕೆ ಎಲ್ಲ ಪ್ರದರ್ಶಕ ಕಲೆಗಳಲ್ಲೂ ಹೇಳಲಾಗಿದೆ. ಈ ಲೋಕವೆಲ್ಲ ಬ್ರಹ್ಮಾಂಡ ಆಟವಯ್ಯ, ಆ ಬ್ರಹ್ಮನಾಡುವ ಆಟವಯ್ಯ ಅನ್ನುವ ಹಾಡು ಸಹಿತ ನಿಮಗೆ ನೆನಪಿರಬಹುದು. ಸ್ನೇಹಿತರೆ,
ಸಂಸಾರದ ವಿಷಯಗಳು, ಸಮಸ್ಯೆಗಳು ಮತ್ತು ಅದರ ಪರಿಹಾರಗಳು ನಮಗೆಲ್ಲ ಸಹಿತ ಒಂದು ರೀತಿಯ ರಂಗವು ಚಟುವಟಿಕೆಗಳೇ ಆಗಿವೆ ಅಂದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಇದು ಯಾಕೆ ಹೀಗಾಗುತ್ತದೆ ಅಂತ ಕೇಳಿದರೆ, ನಾಟಕ ಅಂದರೆ, ರಂಗಭೂಮಿ ಅಂದರೆ ಜೀವನದ ಪ್ರತಿಬಿಂಬ. ಕನ್ನಡಿಯಲ್ಲಿ ನಾವು ಪ್ರತಿಬಿಂಬವನ್ನು ಹೇಗೆ ನೋಡಿಕೊಳ್ಳುತ್ತೇವೋ ಹಾಗೇ ರಂಗಭೂಮಿಯ ಮೇಲೆ ನಡೆಯುವ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ನಾವು ನಮ್ಮದೇ ಆದ ಜೀವನವನ್ನು ನೋಡಿಕೊಂಡಂತೆ. ಅದರ ಪಾತ್ರದ ವೇಷಭೂಷಣಗಳು ಬೇರೆ ಇರಬಹುದು, ಕಥೆ ಇರಬಹುದು, ಏನೇ ಇದ್ದರೂ ನಾವು ಮತ್ತೊಬ್ಬರ ಮನೆಯ ಸಂಸಾರವನ್ನು ಕಿಟಕಿಯಿಂದ ನೋಡಿ ತಿಳಿದುಕೊಂಡಂತೆ ರಂಗಭೂಮಿಯಲ್ಲಿ ನಮ್ಮದೇ ಆದಂತಹ ಜೀವನದ ಚಟುವಟಿಕೆಗಳನ್ನು ನೋಡ್ತೇವೆ. ಹೀಗೆಲ್ಲ ಚಟುವಟಿಕೆಗಳಿಗೆ ಬರುವುದು ಯಾವಾಗ? ಇದು ಹವ್ಯಾಸಿ ಮೂಲದಿಂದಲೇ. ಹವ್ಯಾಸಿ ಮೂಲವೆಂದರೇನು? ಯಾವುದಕ್ಕೆ ದುಡ್ಡು ಇಲ್ಲವೋ ದುಡ್ಡು ಇಲ್ಲದೆ ಕೆಲಸವನ್ನು ಮಾಡುವುದು. ಅಂದರೆ ನಿಮ್ಮ ಹೊಟ್ಟೆಪಾಡಿಗಾಗಿ ನೀವು ಅದನ್ನು ಅವಲಂಬಿಸದೆ, ಅದನ್ನು ನಿಮಗೆ ಹುಕಿ ಬಂದಾಗ, ನಿಮಗೆ ಆಸಕ್ತಿ ಮೂಡಿದಾಗ, ಪ್ರೀತಿ ಪಟ್ಟು ಯಾವ ಕೆಲಸವನ್ನೂ ಸಹಿತ ನೀವು ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡ್ತೀರೋ ಅದೆಲ್ಲವೂ ಹವ್ಯಾಸಿ. ಹವ್ಯಾಸಿಯಲ್ಲಿ ಯಾವಾಗ ನಿಮಗೆ ರಿಟರ್ನ್ಸ್ ಅಂದರೆ ಪ್ರತಿಫಲಗಳು ದೊರೆಯಲು ಆರಂಭಿಸುತ್ತವೆಯೋ ಆವಾಗ ವೃತ್ತಿ ರಂಗಭೂಮಿ ಕವಲೊಡೆಯುತ್ತದೆ. ಅಂದರೆ ಮೊಟ್ಟ ಮೊದಲು ಬರುವುದು ಹವ್ಯಾಸಿಯೇ, ಒಂದು ಪ್ರಯೋಗಶಾಲೆಯೇ. ಇದನ್ನು ಮಾಡಿದರೆ ಹೇಗೆ, ಹೀಗೆ ಮಾಡಿದರೆ ಹೇಗೆ? ಈಗ ರಂಗಭೂಮಿ ಚಟುವಟಿಕೆಗಳ ಬಗ್ಗೆ ನಾನು ಮಾತನಾಡಬೇಕು ಅಂದರೆ ಆ ವ್ಯಕ್ತಿಗಳ ಚಿತ್ರ ಇರಬೇಕು, ಈ ವ್ಯಕ್ತಿಗಳ ಚಿತ್ರ ಇರಬೇಕು, ಹಾಗೆ ಇವೆಲ್ಲವೂ ಸಹಿತ ನಾವು ಮಾಡುತ್ತಾ ಹೋದಂತೆ ನಮ್ಮಲ್ಲಿ ವೃತ್ತಿಪರತೆ ಹೆಚ್ಚಾಗುತ್ತಾ ಹೋಗುತ್ತದೆ. ಈ ಎಲ್ಲ ಚಟುವಟಿಕೆಗಳು ಹವ್ಯಾಸಿ ಮೂಲದಿಂದಲೇ ಬಂದಿದ್ದರೂ ಅದು ವೃತ್ತಿ ಆಗುವುದು ಹೇಗೆ ಬಂತು ಅನ್ನುವುದು ಕೂಡ ಬಹಳ ಕುತೂಹಲದ ವಿಷಯವಲ್ಲವೇ? ಯಾವುದರ ನಡುವೆ ಒಂದು ಲಕ್ಷ್ಮಣ ಗೆರೆ ಇದೆ? ಯಾವುದು ವೃತ್ತಿ, ಯಾವುದು ಅರೆವೃತ್ತಿ, ಯಾವುದು ಕೇವಲ ಸಂಪೂರ್ಣ ಹವ್ಯಾಸಿ ಅನ್ನುವುದು ಇದಕ್ಕೆ ಪ್ರೀತಿ ಪಟ್ಟು ನೋಡಬೇಕು. ಪ್ರೀತಿ ಇಲ್ಲದ ಮೇಲೆ ಅಂದಾಗ ಯಾವುದನ್ನಂತ ಏನಂತ ಹೇಳುವುದು? ಆದರೆ ಇವೆಲ್ಲವೂ ಬೇರೆ ಬೇರೆಯೇ. ಯಾವುದೇ ಹವ್ಯಾಸದಿಂದ ಲಾಭಗಳು ಒಂದು ರೀತಿಯಿಂದ ಅಳೆಯುವ ಹಾಗೆ ಬಂದರೆ ಆ ಸಮಯ, ಅದು ಸಮಯವಾಗಿರಬಹುದು, ಸಂತೋಷವಾಗಿರಬಹುದು, ಏನೇ ಆಗಿರ್ಬೋದು, ಇವು ಸಾವಕಾಶವಾಗಿ ಪ್ರೀತಿ, ನಂತರ ಪ್ರೇಮ, ನಂತರ ವ್ಯವಹಾರಗಳಿಗೆ ವಿಸ್ತರಿಸುವ ವ್ಯಾಪ್ತಿಯನ್ನು, ಸಾಮರ್ಥ್ಯವನ್ನು ಈ ರಂಗಭೂಮಿ ಇಟ್ಟುಕೊಂಡಿದೆ ಅನ್ನುವುದೇ ಆಶ್ಚರ್ಯವಲ್ಲವೇ? ನಮ್ಮ ಮಾತು, ವರ್ತನೆ, ವಿಚಾರ ಇವೆಲ್ಲವುಗಳು ಒಂದು ರೀತಿಯಿಂದ ಹಣ ಪ್ರತಿಫಲ ತಿರುಗಿ ಬರುವುದು ನಿರ್ಧಾರ ಹತ್ತಿದರೆ ವೃತ್ತಿಯ ಸೆಳೆತಗಳು ಆರಂಭವಾಗುತ್ತವೆ. ಆದ್ದರಿಂದ ನಾವು ಈ ಹವ್ಯಾಸಿ ಮತ್ತು ವೃತ್ತಿಯ ನಡುವಿನ ಒಂದು ಅಂತರವನ್ನು ನೋಡಿ ಇಟ್ಟುಕೊಂಡು ನಮ್ಮ ಚಟುವಟಿಕೆಗಳನ್ನು ಮಾಡಬೇಕು ಅಂತ ನನಗಂತೂ ಅನ್ನಿಸ್ತದೆ. ವೃತ್ತಿ ಮತ್ತು ಹವ್ಯಾಸಿ ರಂಗಭೂಮಿ ಎರಡೂ ಸಾಧ್ಯವೇ? ಎರಡು ಸಾಧ್ಯ ಅಂದರೆ ಸಾಧ್ಯ, ಇಲ್ಲವಂತ ಹೇಳಲಿಕ್ಕೆ ಆಗುವುದಿಲ್ಲ. ಆದರೆ ಇಂಥ ಪ್ರಶ್ನೆಯನ್ನು ಕೇಳುವ ಪರಿಸ್ಥಿತಿ ಯಾಕೆ ಬಂತು ಅಂತಂದರೆ ಒಂದು ಕಟು ಸತ್ಯವಾದ ಮಾತು. ಯಾವುದು ಅಂತಂದರೆ, ಎರಡೂ ಕೂಡಿಯೇ ಹವ್ಯಾಸಿತನ ಮತ್ತು ವೃತ್ತಿತನ ಎರಡೂ ಕೂಡಿಯೇ ಯಾವಾಗಲೂ ಇರುವುದು. ಯಾವುದು ನಮಗೆ ಪ್ರತಿಫಲನ ಯಾವುದು ಹಣದಿಂದ ಕೊಡುತ್ತದೋ ಅದು ವೃತ್ತಿಯಾಗುತ್ತದೆ. ಸುಖ, ಸಂತೋಷ ಮತ್ತು ಆನಂದ, ಒಂದು ತೃಪ್ತಿ ಕೊಡುತ್ತದೋ ಅದು ಹವ್ಯಾಸಿಯೂ ಆಗಿರಬಹುದು ಅಥವಾ ವೃತ್ತಿಯೂ ಆಗಿರಬಹುದು. ಇದರ ನಡುವಿನ ಅಂತರವನ್ನು ಅರಿತುಕೊಂಡು ನಾವು ಗಿರೀಶ್ ಕಾರ್ನಾಡ್ ರಂಗ ವೃತ್ತಿಪರ ನಾಟಕಕಾರರಾಗಬೇಕು. ಶ್ರೀರಂಗರ ಹಾಗೆ ವೃತ್ತಿಪರ ನಾಟಕಕಾರರು. ಶ್ರೀರಂಗರೂ ಸಹಿತ ಅವರು ತಮ್ಮ ಸಂಧ್ಯಾಕಾಲದ ಸಮಯದಲ್ಲಿ ಸ್ವತಂತ್ರವಾಗಿ ಯಾವಾಗ ಅವರು ಜಾಬನ್ನು ಬಿಟ್ಟರೋ ಆವಾಗ ನಾಟಕಗಳನ್ನು ಬರೆದೇ ನಾನು ಜೀವನ ಮಾಡಬೇಕು ಅನ್ನುವ ನಿರ್ಧಾರಕ್ಕೆ ಬಂದರು. ಹಾಗೆಯೇ
ಮನೋಹರ ಗ್ರಂಥಮಾಲೆಯ ಸ್ಥಾಪಕರಾದಂತಹ ಜಡಭರತರು ಸಹಿತ ಸಂಪೂರ್ಣವಾಗಿ ಬರೆಯುವುದನ್ನೇ ಮತ್ತು ಪ್ರಕಾಶನ ಮಾಡುವುದನ್ನೇ ಇಷ್ಟೇ ವೃತ್ತಿಯನ್ನಾಗಿ ಮಾಡಿಕೊಂಡಿದ್ದರು. ಅದಕ್ಕಾಗಿ ಅವರು ಜೀವನವನ್ನು ಸವಿಸಿದರು. ಇವೆಲ್ಲವುಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ನಮ್ಮ ಮುಂದಿನ ವಿಚಾರಧಾರೆಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.